ಯಶೋದೆ ರಾಗಿಣಿನ ಪೊಲೀಸ್ ಸ್ಟೇಷನಿಂದ ಯಾಕ್ರಿ ಬಿಡಿಸ್ಬೇಕು? ಸ್ವಲ್ಪ ದಿನ ಅವಳು ಅಲ್ಲೇ ಕುಳಿಬೇಕು. ಯಾವುದೇ ಕಾರಣಕ್ಕೂ ಅವಳು ಆಚೆ ಬರಲೇಬಾರದು. ಏ ಭಾಮಿನಿ, ಈ ವಿಷಯದಲ್ಲಿ ಎಂಥ ದ್ವೇಷ ಅಲ್ಲ ಕಣೆ. ಯಾರೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಮ್ಮನೆ ಮರ್ಯಾದೆನೇ ಅಲ್ವಾ ಬೀದಿ ಪಾಲಾಗೋದು? ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆ ಮುದುಕಿ ಆಸ್ತಿ ಕಂಡವ್ರ ಪಾಲಾಗತ್ತೆ. ಆಮೇಲೆ ನಾನು ನೀವಿಬ್ಬರು ಬೀದಿ ಪಾಲಾಗಬೇಕಾಗತ್ತೆ ಅಷ್ಟೇ. ಏನು ನಿನ್ನ ಮಾತಿನ ಅರ್ಥ? ನಾವೇ ಬೀದಿ ಪಾಲಾಗ್ತೀವಿ ರೀ? ಅವಳೇನಾದರೂ ಆಚೆ ಬಂದರೆ ಅವಳು ಅವರಮ್ಮ ಇಬ್ಬರು ಸೇರಿಕೊಂಡು ಏನಾದರೂ ಕಿತಾಪತಿ ಮಾಡಿ ಮುದುಕಿ ಆಸ್ತಿನ ಹೊಡಿತಾರೆ. ಅದಕ್ಕೆ ಇನ್ನಷ್ಟು ದಿನ ಅವಳು ಅಲ್ಲೇ ಕೊಳಿಲಿ. ಅವಳು ಆಚೆ ಬರೋ ಅಷ್ಟರಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡಿ ಮುದುಕಿ ಆಸ್ತಿನ ನಮ್ದಾಗಿ ಮಾಡ್ಕೋಬೇಕು. ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಕಾಣಿಸುತ್ತೆ ರೀ. ಆ ಮುದುಕಿ ಯಾವತ್ತಾನೆ ನಮ್ಮ ಮಾತನ್ನ ಒಪ್ಕೊಂಡಿದ್ದಾಳೆ, ಅದು ಗೊತ್ತಿರೋ ವಿಷಯ ತಾನೇ. ಆದರೆ ನಾವು ಒಪ್ಪಿಸ್ಬೇಕು. ಈ ಚಾನ್ಸ್ನ ನಾವು ಬಿಡಬಾರ್ದು. ಮಾಲ್ತಿ ಅದಕ್ಕೆ ಸುಮ್ಮನೆ ಇರ್ತಾಳ? ಅವಳ ಮಗಳಿಲ್ದೆ ಪಾಲ್ ಪಾರಿಕತ್ ಮಾಡೋದಕ್ಕೆ ಖಂಡಿತ ಅವಳು ಒಪ್ಪೋದಿಲ್ಲ. ಅವಳು ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವಾಗಲೂ ಆಗಲ್ಲ ಆಗಲ್ಲ ಅಂತ ಹೇಳಿ ಥರ ಮಾತಾಡ್ತಾ ಇರಬೇಡಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಆ ಯಶೋದೆ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ರಾಗಿಣಿನ ಪೊಲೀಸ್ ಸ್ಟೇಷನ್ನಿಂದ ಬಿಡಿಸ್ಬೇಡ, ಅವಳು ಅಲ್ಲೇ ಕೊಳಿಲಿ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ ಅಂತ ಹೇಳಿ. ಅಲ್ಲ ಭಾಮಿನಿ, ಅವಳು ಮನಸ್ಸಲ್ಲಿ ಏನಿದೆಯೇನೋ. ಅವಳು ರಾಗಿಣಿನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕಲ್ಲಾಕ್ದಾಗಲ್ವಾ? ಆ ಯಶೋದೆ ರಾಗಿಣಿನ ಬಿಡಿಸ್ಲಿ ಅಂತ ನಾವು ಸುಮ್ಮನೆ ನೋಡ್ತಾ ಕೂತಿದ್ರೆ ನಮ್ಮ ತಲೆ ಮೇಲೆ ನಾವು ಕಲ್ಲು ಹಾಕೊಂಡಂಗಾಗತ್ತೆ. ಸುಮ್ಮನೆ ನಾನು ಹೇಳಿದಷ್ಟೇ ಕೇಳಿ, ಅವಳನ್ನ ಬಿಡಿಸ್ಬೇಡ ಅಂತ ಹೇಳಿ. ಅವಳು ರಾಗಿಣಿನ ಬಿಡಿಸ್ತಾಳೆ ಅಂತ ನಿಂಗೇನು ಗ್ಯಾರಂಟಿ? ರೀ, ಯಶೋದೆ ಅಮ್ಮ ಮಗಳು ವಿರೋಧ ಕಟ್ಕೊಳ್ಳೋಷ್ಟು ಗಟ್ಟಿ ಹೆಂಗಸು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ? ಇವಳೇನಾದರೂ ಅವಳನ್ನ ಬಿಡಿಸ್ಲಿಲ್ಲ ಅಂದರೆ ಮಾಲ್ತಿ ಸುಮ್ಮನೆ ಇರ್ತಾಳ? ಯಶೋದೆ ಜನ್ಮನ ಜಾಲಾಡ್ಸ್ಬಿಡ್ತಾಳಷ್ಟೇ. ಯಶೋದೆ ಜೀವನ ಪೂರ್ತಿ ಮಾಲ್ತಿ ಕೈ ಕೆಳಗೆ ಸೊಸೆಯಾಗಿ ಹೇಗಬೇಕು. ಒಂದು ವೇಳೆ ಅವಳೇನಾದರೂ ಬಿಡಿಸ್ಲಿಲ್ಲ ಅಂದರೆ ಮಾಲ್ತಿ ಯಶೋದೆ ಜೀವನನ ನರಕ ಮಾಡಿಬಿಡ್ತಾಳೆ. ಎಲ್ಲ ಗೊತ್ತಿದ್ದು ರಾಗಿಣಿನ ಬಿಡಿಸ್ಬೇಡ ಅಂತ ಹೇಳೋದು ಚೆನ್ನಾಗಿರೋದಿಲ್ಲ. ಯಾಕ್ರಿ ಚೆನ್ನಾಗಿರಲ್ಲ? ಈ ಮನೇಲಿ ಆ ಮುದುಕಿನ ಬಿಟ್ಟರೆ ದೊಡ್ಡವರು ಅಂತ ಇರೋದು ನೀವೇನೆ. ನಿಮಗೆ ಮಾತಾಡೋಕ್ಕೆ, ನಿರ್ಧಾರ ತಗೊಳ್ಳೋಕ್ಕೆ ಎಲ್ಲ ಹಕ್ಕಿದೆ. ಮೊದಲು ನಮಗನ್ಸ್ಬೇಕು ನಾವು ದೊಡ್ಡವರು ಅಂತ, ಆಮೇಲೆ ಮಿಕ್ಕವ್ರಿಗೆ ಅನ್ಸುತ್ತೆ. ಆದರೆ ನಿಮ್ಗೆ ಯಾವತ್ತೂ ಹಾಗೆ ಅನಿಸ್ಲೇ ಇಲ್ವಲ್ಲ? ನೀವೆಲ್ಲರ ಹತ್ರ ಒಳ್ಳೆಯವರಾಗಿರ್ಬೇಕು, ನಾನು ಕೆಟ್ಟವಳಾಗಬೇಕು. ಆಯಿತು ಬಿಡಿ, ಯಾರಿಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ಮಾರಾಯ್ತಿ, ನೀನು ಏನು ಬೇಕಾದರೂ ಮಾಡ್ಕೋ. ಬೆಳಗ್ಗೆಯಿಂದ ನನಗೆ ಸಾಕಾಗೋಗಿದೆ. ಆ ರಾಗಿಣಿ ಜೈಲಿಂದ ಬಿಡುಗಡೆ ಆಗ್ತಾವಳೇನೋ ಗೊತ್ತಿಲ್ಲ, ಆದರೆ ನಾನು ಯಾವಾಗ ಈ ಜೈಲಿಂದ ಬಿಡುಗಡೆ ಆಗ್ತೀನೇನೋ ಗೊತ್ತಿಲ್ಲ. ನೋಡೋ, ನಾನು ನಿದ್ದೆ ಬರ್ತಾಯಿದೆ, ನನ್ನ ಪಾಡಿ ನಾನು ಬಿಟ್ಬಿಡು. ರೀ, ಇಲ್ಲ ಪುಟ್ಟ, ನೋಡ್ಕೊಂತಿರು, ನಾ ಬಂದೆ. ಏ ಶಶಾಂಕ್, ತಗೋ ಟೀ. ಅದನ್ನ ಇದನ್ನ ಕಿವಿಗೆ ಸಿಗಿಸ್ಕೊಂಡ್ಬಿಟ್ರೆ ನಿನ್ಗೆ ಯಾವ ಪ್ರಪಂಚನೂ ಗೊತ್ತಾಗಲ್ಲ ಕಣೋ. ನಿಂದೇ ಜ್ಞಾನದಲ್ಲಿರ್ತೀಯ. ನಿಮ್ಮ ಅಕ್ಕ ಅನ್ಸ್ಕೊಂಡು ಅವಳು ಜೈಲಲ್ಲಿ ಒದ್ದಾಡ್ತಿದ್ದಾಳೆ ಕಣೋ. ನೀನು ನೋಡಿದ್ರೆ ಹಾಡು ಕೇಳ್ಕೊಂಡು ಮಜಾ ಮಾಡ್ತಾ ಕೂತಿದ್ಯಾ ಅಲ್ಲ?
ನಿನ್ನ ಜನ್ಮಕ್ಕಿಷ್ಟು ನೀನೇನೋ ಘನಂದಾರಿ ಕೆಲಸ ಮಾಡ್ತಿದ್ದಿ ಅಂತ ನೀನು ಹುಡ್ಕೊಂಬಂದು ಟೀ ತಂದಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಕಣೋ. ತಗೋ ಕುಡಿ. ಸಾರಿ ಅಮ್ಮ, ನಿನ್ನ ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ. ಎಲ್ಲೋ ಕೇಳಿಸುತ್ತೆ, ಮೂರೊತ್ತು ಆ ದರಿದ್ರನ ಕಿವಿಗೆ ಸಿಗಿಸ್ಕೊಂಡಿರ್ತೀಯಲ್ಲ, ಒಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕು ಕಣೋ. ಈಗ ಜವಾಬ್ದಾರಿ ಇಲ್ದಿರೋದ್ರಿಂದಾನೆ ಯಾವ ಕೆಲಸ ಇಲ್ದಾರೆ ಲಾಟ್ರಿ ಹೊಡಿತಿರೋದು ನೀನು. ಇಲ್ಲ ಅಮ್ಮ, ಹಾಗೇನಿಲ್ಲ. ಅಕ್ಕನ ನಾನು ಹೇಗೆ ಬಿಡಿಸ್ಕೊಂಬರಕ್ಕಾಗುತ್ತೆ, ನೀನೇ ಹೇಳು. ಅಯ್ಯಯ್ಯೋ, ಈ ಪುಕ್ಕಲ್ ಚಿಕ್ಕಪ್ಪ ಜೊತೆ ಈ ಮಂತ್ರವಾದ ಹೆಜ್ಜೆ ಇದ್ದಾರಲ್ಲಪ್ಪ, ಏನ್ ಮಾಡೋದೀಗ? ಐಡಿಯಾ. ತನ್ನ 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 ಯಾಕೋ ಆಗಲ್ಲ? ನೀನ್ ಗಂಡ್ ಮಗ ಅಲ್ವಾ? ನಮ್ಮ ಅಕ್ಕ ಏನು ಮಾಡಿಲ್ಲ, ಅವಳನ್ನ ಬಿಟ್ಬಿಡಿ ಅಂತ ಹೇಳಕ್ ಆಗ್ತಿರ್ಲಿಲ್ವಾ? ಅಕ್ಕ ಅನ್ನೋ ಪ್ರೀತಿ ಇರ್ಬೇಕು ಕಣೋ. ನಿನ್ಗೆ ಅದೇ ಇಲ್ಲ. ಹೋಗು, ನಿನ್ಗೆ ನಮ್ಗಿಂತ ಅವಳೇ ದೊಡ್ಡವಳಾಗ್ಬಿಟ್ಲು. ಆ ಯಶೋದೆ ಏನ್ ಹೇಳ್ತಾಳು ಅದನ್ನ ಕೇಳ್ಕೊಂಡು ಬಿದ್ದಿರು. ಹೋದ್ನಾ? ಹೊಟ್ಟೆ ಹೋದ್ನಾ? ನಾವು ಹೇಳಿದ ಮಾತ್ರ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ಇವನಿಗೆ. ಇಂಥದ್ದು ಕಟ್ಕೊಂಡು ಹೇಗೆ ಬದುಕೋದು ಕರ್ಮ. ಏ ಪುಟ್ಟು ಭೂತ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾನೇ ಬರ್ತೀನಿ ಅಂತಿಲ್ವಾ? ಯಾಕೆ ಈಗ ಹೇಳ್ಕೊಂಡು ಹೋಗ್ತಿದ್ಯಾ? ಯಾಕಂದ್ರೆ ಅಮ್ಮಂಗೆ ಹುಷಾರಿಲ್ಲ, ಅಮ್ಮಂಗೆ ಜ್ವರ ಬಂದ್ಬಿಟ್ಟಿದೆ. ನಾನು ಮಾತಾಡಿದ್ರೆ ನಿಮಗೆ ಕೇಳಿಸಲ್ವಲ್ಲ ಚಿಕ್ಕಪ್ಪ, ಅದಕ್ಕೆ ನನಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ಬಿಡು ಅಂದೆ, ಬಿಡು ಅಂತಿದ್ದೀನಿ ತಾನೆ. ಅಲ್ಲಿ ಬಿಡು ಬಿಡು. ಅಯ್ಯೋ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಇದು ಅತ್ತಿಗೆ ರೂಮ್ ತಾನೆ. ಬಿಡು ಅಂದೆ ತಾನೆ. ಬಿಡು ಬಿಡು ಅಂತಿದ್ದೀನಿ ತಾನೆ. ಕಿಶೋರ್ ಕಿಶೋರ್, ಅಮ್ಮಂಗೆ ಜ್ವರ ಇದೆ, ಹುಷಾರಿಲ್ಲ ಅಂತ ಹೋಗಿ ಚಿಕ್ಕಪ್ಪಂಗೆ ಹೇಳು. ಹೋಗು. ಚಿಕ್ಕಪ್ಪ ಚಿಕ್ಕಪ್ಪ, ಅಮ್ಮಂಗೆ ಹುಷಾರಿಲ್ಲ, ಜ್ವರ ಬಂದಿದೆ, ಅದಕ್ಕೇನೆ ಅಮ್ಮಂಗೆ ಮಾತ್ರೆ ತರಬೇಕು. ಓ ಹೌದಾ? ಪುಟ್ಟು ಭೂತ, ಅದಕ್ಕೆ ನನ್ನ ಎಳ್ಕೊಂಡು ಬಂದಿದೆ. ಈಗೇನೋ ಗೊತ್ತಾಯ್ತಾ ನಾನು ಯಾಕೆ ಕರ್ಕೊಂಡು ಬಂದಿರೋದು ಅಂತ? ಚಿಕ್ಕಪ್ಪ ಬೇಗ ಹೋಗಿ ಅಮ್ಮಂಗೆ ಮಾತ್ರೆ ತಗೊಂಡು ಬನ್ನಿ. ಹಾಂ, ಈಗಲೇ ಹೋಗಿ ಮಾತ್ರೆ ತೊಗೊಂಬಂದ್ಬಿಡ್ತೀನಿ. ಹಾಗೆ ಅಣ್ಣಂಗೆ ಫೋನ್ ಮಾಡಿ ಬೇಗ ಬಾ ಅನ್ಬೇಕು. ಅತ್ತಿಗೆ 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 ಜ್ಞಾನನೇ ಇಲ್ವಲ್ಲ? ಕಿಶೋರ್, ಅಮ್ಮ ಹೇಳಿದಳೆ ನೀನು ಇಲ್ಲೂ ಇದ್ರೆ ನಿಂಗೂ ಜ್ವರ ಬಂದ್ಬಿಡುತ್ತೆ ಅಂತ. ಹೋಗು, ಅಜ್ಜಿ ರೂಮಿಗೆ ಹೋಗು. ಹ್ಞೂ ಅಕ್ಕ. ಕಿಶೋರ್ನ ಹುಷಾರಾಗಿ ನೋಡ್ಕೋ. ಅಕ್ಕಂಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸಿ. ಕಿಶೋರ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಸರಿ ಅಣ್ಣ, ಬೇಗ ಹೊರಡು. ಹುಷಾರು. ಅಯ್ಯಯ್ಯೋ, ಇದು ಅಂದ್ಬಿಟ್ಟು ಹೊಟ್ಟೆ ಹೋಗ್ತಿದ್ರಲ್ಲಪ್ಪ, ಏನ್ ಮಾಡೋದೀಗ? ಅಮ್ಮನ ನಾನು ಕೇಳ್ಬಿಟ್ಟಿರಕ್ಕಾಗಲ್ಲ. ಹಾ, ಐಡಿಯಾ. ನಂಗೆ ಡೋರಿಂದ ಒಳಗೋಗೋ ಮ್ಯಾಜಿಕ್ ಗೊತ್ತ.